ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮುಂದಿನ ಹಾಸ್ಯ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಶುರುವಿನಲ್ಲಿ ಮೀನಾ ಕುಸುಮನ ಮನೆಗೆ ಹೋಗ್ಬಿಟ್ಟು, ಅಮ್ಮ ಏನು ಮಾಡೋದಮ್ಮ ಈಗ, ನನಗೇನು ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದಾಗ, ಅಲ್ಲಮ್ಮ ನೀನು ಹೋಗಿ ಕೇಳ್ದ ಮತ್ತೆ ಅಂತ ಹೇಳಿದಾಗ, ಅಮ್ಮ ನಾನು 2-3 ಸಲ ಹೋಗಿ ಕೇಳ್ದಾಗೆಲ್ಲ ಬರೀ ಒಂದೇ ಉತ್ತರ ಕೊಡ್ತಾರೆ, ತೊಗೊಂಡೋಗಿದ್ದೆಲ್ಲ ದುಡ್ಡು ಯಾಕೆ ನಮಗೆ ಮೋಸ ಮಾಡ್ತಿದ್ಯಾ, ಫ್ರಾಡ್ ಅಂತ ಹೇಳ್ತಾ ಇದ್ದಾರಮ್ಮ ಅಂತ ಹೇಳಿದಾಗ, ಕುಸುಮರು ಹೇಳ್ತಾರೆ, ನಿನ್ನ ದುಡ್ಡು ತಿಂದವರು ಯಾರೂ ಉದ್ಧಾರ ಆಗಲ್ಲಮ್ಮ, ಕಳ್ತನ ಮಾಡಿದವರಂತೂ ಉದ್ಧಾರ ಆಗಲ್ಲ, ಹಾಳಾಗಿ ಹೋಗ್ತಾರೆ ಅಂತ ಹೇಳ್ತಾರೆ ಕುಸುಮ. ಮಂಜ ಹೇಳ್ತಾನೆ, ಅಕ್ಕ ನೀನು ಒಂದೇ ಒಂದು ಮಾತು ಹೇಳು, ನನ್ನ ಕಾಲೇಜ್ ಫ್ರೆಂಡ್ಸಿಗೆಲ್ಲ ಕರ್ಕೊಂಡೋಗಿ ಆ ಕಲ್ಯಾಣ ಮಂಟಪದಲ್ಲಿ ಅವನಿಗೆ ಏನು ಮಾಡಬೇಕು ಅದನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾನೆ ಮಂಜ. ಮೀನಾ ಹೇಳ್ತಾಳೆ, ಹಾಗೆಲ್ಲ ಮಾಡಬೇಡ ಮಂಜ, ಅವ್ರು ಕೊಟ್ಟಿರೋದು ಪೇಪರ್ ಇದೆ, ಅದನ್ನೆಲ್ಲನಾದರೂ ಜನಗಳು ನೋಡಿದಂದರೆ ನಮ್ಮ ಮೇಲೆ ತಪ್ಪಾಗಿ ತಿಳ್ಕೊತಾರೆ, ನೀನು ಸುಮ್ಮನೆ ಇರೋ, ಆ ಥರ ಮಾಡಬೇಡ ಅಂತ ಹೇಳ್ತಾಳೆ ಮೀನಾ. ಹೇಳ್ತಾಳೆ, ಏನಾದರೂ ಒಂದು ಪ್ಲ್ಯಾನ್ ಮಾಡಿ ನಾವು ಬುದ್ಧಿ ಓಡಿಸಿ ಏನಾದರೂ ಒಂದು ಮಾಡಬೇಕು ಅಂತ ಹೇಳಿದಾಗ, ಕನಕ ಹೇಳ್ತಾಳೆ, ಅಕ್ಕ ಏನು ಮಾಡೋದಕ್ಕ ಈಗ ಅಂತ ಕೇಳ್ತಾಳೆ. ಮೀನಾ ಹೇಳ್ತಾಳೆ, ಇದಕ್ಕೆಲ್ಲ ಕಾರಣ ವಿಶಾಲಾಕ್ಷಿನೇ, ನಾನು ಅಲ್ಲಿಂದ ಅಂದರೆ ನಾನು ಕಲ್ಯಾಣ ಮಂಟಪದ ಕಡೆ ಸುಳಿಬಾರ್ದು ಅಂತ ಹೇಳಿ ಈ ಥರ ಮಾಡಿಟ್ಟಿದ್ದಾಳೆ ಅಂತ ಹೇಳಿದಾಗ, ಕುಸುಮ ಅವ್ರು ಹೇಳ್ತಾರೆ, ಅವಳೊಂದು ಹೆಣ್ಣ, ಈ ಥರ ಎಲ್ಲ ಇನ್ನೊಬ್ರು ಹೆಣ್ಣಿಗೆ ಈ ಥರ ಮೋಸ ಮಾಡ್ತಾರಲ್ಲ, ಅಷ್ಟು ಗೊತ್ತಾಗಲ್ವಾ ಅಂತ ಬೈತಾರೆ ಕುಸುಮ. ಮೀನಾ ಹೇಳ್ತಾಳೆ, ಅವ್ರು ಹೇಗೆ ನನಗೆ ಮೋಸ ಮಾಡಿದಾರೋ ಅದೇ ರೀತಿ ನಾನು ಅವರಿಗೆ ಮೋಸ ಆಗೋ ಥರ ನಾನು ಮಾಡಬೇಕು ಅಂತ ಫೋನ್ ತೆಗಿತಾಳೆ ಮೀನಾ. ಫೋನ್ ತೆಗೆದು ಕಲ್ಯಾಣ ಮಂಟಪಕ್ಕೆ ಫೋನ್ ಮಾಡಿ, ಅಣ್ಣ ನಾನು ಮೀನಾ ಅಣ್ಣ, ಅದೇ ವಿಶಾಲಾಕ್ಷಮ್ಮ ಅವ್ರು ಇದಾರಲ್ಲ, ಅವ್ರ ನಂಬರ್ ಏನಾದರೂ ಒಂದು ಸಿಗುತ್ತಾ, ಫೋನ್ ನಂಬರ್ ಕೊಡ್ತೀರಾ ಅಂತ ಹೇಳಿದಾಗ, ಸರಿ ಅಣ್ಣ ಅಂತ ಕಟ್ ಮಾಡ್ತಾಳೆ ಮೀನಾ. ಕನಕ ಕೇಳ್ತಾಳೆ, ಅಕ್ಕ ಏನಕ್ಕ ಅವ್ರ ನಂಬರ್ ಇಸ್ಕೊಂಡೆ ಅಂತ ಹೇಳಿದಾಗ, ಈ ಮೀನಾ ಹೇಳ್ತಾಳೆ, ಮುಳ್ಳಿಂದನೇ ತೆಗಿಬೇಕು, ಹಾಗೆ ಅವ್ರು ಯಾವ ಥರ ಮೋಸ ಮಾಡಿದ್ರು ಅದೇ ಥರ ನಾನು ಹಾಗೆ ಮೋಸ ಮಾಡಿದರೆ ಅವ್ರಿಗೆ ಬುದ್ಧಿ ಬರುತ್ತೆ ಅಂತ ಹೇಳ್ತಾಳೆ ಮೀನಾ. ಹೇಳ್ತಾಳೆ, ಈಗ ಅವ್ರದ್ದು ನಂಬರ್ ಇಸ್ಕೊಳ್ತೀನಿ, ಅವ್ರಿಗೆ ಫೋನ್ ಮಾಡಿಬಿಟ್ಟು ನಾನು ಹೇಳೋ ಥರನೇ ಹೇಳು ಅಂತ ಎಲ್ಲನೂ ಪ್ಲ್ಯಾನ್ ಮಾಡಿಕೊಟ್ಟು ಕನಕಂಗೆ ಎಲ್ಲ ಪ್ರಿಪೇರ್ ಮಾಡ್ತಾಳೆ ಮೀನಾ. ಕನಕ ನಾನು ಹೇಳೋ ಥರನೇ ಫೋನ್ ನಂಬರ್ನಲ್ಲಿ ಫೋನ್ ಮಾಡಿಬಿಟ್ಟು ಹೇಳು ಅಂತ ಹೇಳಿದಾಗ, ಕನಕ ಅವಳು ಫೋನ್ ತಗೊಂಡು ಫೋನ್ ಮಾಡ್ತಾಳೆ. ವಿಶಾಲಾಕ್ಷಿಗೆ ಫೋನ್ ಮಾಡಿದಾಗ, ಹಲೋ ಯಾರು ಅಂತ ವಿಶಾಲಾಕ್ಷಿ ಕೇಳಿದಾಗ, ನನ್ನ ಹೆಸರು ಕನಕ ಅಂತ ಅಂದಾಗ, ಕನಕ ನನಗೆ ಯಾರು ಅಂತ ಗೊತ್ತಿಲ್ಲ, ಸರಿ ಹೇಳಿ ಅಂತ ಹೇಳಿದಾಗ, ನಮಗೆ ಕಲ್ಯಾಣ ಮಂಟಪದ ಆರ್ಡ್ರು ನಾವು ಕೊಡಬೇಕು ಅಂತ ಫೋನ್ ಮಾಡಿದ್ದು ಅಂತ ಹೇಳಿದಾಗ, ಹೌದಾ ನೀವು ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಕನಕ ಹೇಳಿದಾಗ, ಹೌದಾ ನಾನು ನಿಮಗೆ ಗೊತ್ತಾ ಅಂತ ಹೇಳಿದಾಗ, ಹೌದು ದೊಡ್ಡ ಕಲ್ಯಾಣ ಮಂಟಪದಲ್ಲೆಲ್ಲ ನಿಮ್ಮದೇ ಅಲ್ವಾ ಡೆಕೋರೇಷನ್ ಇರೋದು, ಹಾಗಾಗಿ ನಾನು ನಿಮ್ಮ ನಂಬರ್ ಇಸ್ಕೊಂಡಿದ್ದೀನಿ ಅಂತ ಹೇಳಿದಾಗ, ಸರಿ ಯಾರು ಮದುವೆ ಅಂತ ವಿಶಾಲಾಕ್ಷಿ ಕೇಳ್ತಾಳೆ. ನಮ್ಮ ಫ್ರೆಂಡ್ ಮದುವೆ, ಅವ್ರದ್ದು ದೊಡ್ಡ ಅಂದರೆ ಕಲ್ಯಾಣ ಮಂಟಪದಲ್ಲಿ ಮದುವೆ ಇದೆ, ನೀವು ಅವ್ರಿಗೆ ನೀವೇ ಡೆಕೋರೇಷನ್ ಮಾಡಬೇಕು, ಎಷ್ಟಾಗುತ್ತೆ ಅಂತ ಹೇಳಿದಾಗ, ದೊಡ್ಡ ಕಲ್ಯಾಣ ಮಂಟಪ ಅಂತ ಹೇಳ್ತಿದ್ರೆ ಒಂದು 2-3 ಲಕ್ಷ ಆಗುತ್ತೆ, ಅದನ್ನು ಡೆಕೋರೇಷನ್ ಮಾಡೋಕ್ಕೆ, ಹಾಗೆ ಆ ಕಡೆ ಈ ಕಡೆ ಅಂತ ಕಮಿಷನ್ ಕೊಡೋಕ್ಕೆ ಇಷ್ಟ ಆಗುತ್ತೆ, ನಿನಗೂ ಇಷ್ಟ ಅಂತ ಕಮಿಷನ್ ಕೊಡ್ತೀನಿ ಅಂತ ಹೇಳಿದಾಗ, ಸರಿ ನಮ್ಮ ಫ್ರೆಂಡ್ ಹತ್ರ ಮಾತಾಡ್ಬಿಟ್ಟು ಅಂದರೆ ಹುಡುಗಿ ಮನೆ ಹತ್ರ ಮಾತಾಡ್ಬಿಟ್ಟು ನಿಮ್ಗೆ ಹೇಳ್ತೀನಿ ಅಂತ ಹೇಳಿದಾಗ, ಸರಿ ಆಯಿತು ಅಂತ ಹೇಳ್ತಾರೆ. ಅವ್ರೇನಾದರೂ ಓಕೆ ಅಂತ ಅಂದರೆ ನಾವು ನಿಮಗೆ ಸ್ವಲ್ಪ ಅಡ್ವಾನ್ಸ್ ಕೊಡ್ತೀವಿ ಅಂತ ಕನಕ ಹೇಳಿದಾಗ, ಸರಿ ಆಯಿತು ನೀವು ಒಪ್ಕೊಂಡ್ಮೇಲೆ ಇನ್ನೇನಿದೆ, ನೀವು ಹಾಗೆ ನೀನು ಬೇರೆ ಏನಾದರೂ ಡೆಕೋರೇಷನ್ ಇದ್ರೆ ನನಗೆ ಹೇಳಿ ಅಂತ ಹೇಳ್ತಾಳೆ. ಸರಿ ಅಂತ ಫೋನ್ ಕಟ್ ಮಾಡ್ತಾಳೆ ಕನಕಕ್ಕ. ಫೋನ್ ಕಟ್ ಮಾಡಿದ ಮೇಲೆ ಮಂಜ ಹೇಳ್ತಾನೆ, ಅಕ್ಕ ಏನಕ್ಕ ಅವ್ರಿಗೆ ಬುದ್ಧಿ ಕಲಿಸ್ತೀನಿ ಅಂತ ಹೇಳ್ಬಿಟ್ಟು ಆರ್ಡ್ರ್ ಕೊಡ್ತಾ ಇದೆಯಾ ಏನು ಅಂತ ಹೇಳಿದಾಗ, ನಿನಗೆ ಆಮೇಲೆ ಹೇಳ್ತೀನಿ, ಅವ್ರ ರೂಟಲ್ಲೇ ಹೋಗಿ ಅವರಿಗೆ ನಾವು ಮೋಸ ಮಾಡಬೇಕು, ಆವಾಗಲೇ ನಾನು ದುಡ್ಡು ಬರೋದು ಅಂತ ಹೇಳಿದಾಗ, ಕನಕ ಬಾ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾಳೆ ಮೀನಾ. ಅದೇ ಟೈಮಲ್ಲಿ ಅವ್ರು ಹೇಳ್ತಾರೆ, ಅಲ್ಲ ಅವರು ನೋಡಿದ್ರೆ ತುಂಬ ಡೇಂಜರಸ್ ಅಂತ ಹೇಳ್ತಾ ಇದೆಯಾ, ಇದನ್ನು ನೋಡಿದ್ರೆ ನೀ ಈ ಥರ ಮಾಡ್ತಿದ್ಯಾ ಅಂತ ಹೇಳಿದಾಗ, ಮೀನಾ ಹೇಳ್ತಾಳೆ, ಅಮ್ಮ ನೀನೇನು ಭಯ ಪಡಬೇಡ, ನಾನು ನೋಡ್ಕೊಳ್ತೀನಿ ಎಲ್ಲ ಅಂತ ಹೇಳ್ತಾಳೆ ಮೀನಾ. ಮಂಜ ಹೇಳ್ತಾನೆ, ಅಕ್ಕ ನಾನು ಬರ್ತೀನಿ ಬಾರಕ್ಕ ಅಂತ ಹೇಳಿದಾಗ, ಬೇಡ ಏನಾದರೂ ಅವಶ್ಯಕತೆ ಇದ್ದರೆ ನಾನೇ ಹೇಳ್ತೀನಿ ಆಯಿತಾ, ಅವಾಗ ಬರುವಂತೆ ಅಂತ ಅಲ್ಲಿ ಅವ್ರ ತಂದೆಯವ್ರ ಫೋಟೋಗೆ ನಮಸ್ಕಾರ ಮಾಡಿ ಹೋಗ್ತಾಳೆ ಕನಕ ಕರ್ಕೊಂಡು ಮೀನಾ. ಮೀನಾ ಇಬ್ಬರು ಕೂಡ ಶ್ರುತಿ ಹತ್ರ ಬರ್ತಾರೆ. ಶ್ರುತಿ ಹತ್ರ ಎಲ್ಲ ಹೇಳಿದಾಗ ಶ್ರುತಿ ಕೋಪ ಬಂದು, ಅಲ್ಲ ಅವರು ಎಷ್ಟು ಈಡಿಯಟ್ ಇದ್ದಾರೆ, ಎಲ್ಲ ಮೋಸ ಮಾಡ್ತಾ ಇದ್ದಾರಲ್ಲ, ಒಂದೇ ಒಂದು ಮಾತು ಹೇಳು ಮೀನಾ ಅವರೇ, ನಾನು ಒಂದೇ ಒಂದು ಕಮಿಷನರಿಗೆ ಫೋನ್ ಮಾಡಿದ್ರೆ ಅವರಿಗೆಲ್ಲ ಏನು ಮಾಡಬೇಕು ಆ ಪನಿಷ್ಮೆಂಟ್ ಕೊಡ್ತಾರೆ ಅಂತ ಶ್ರುತಿ ಬೈತಾ ಇರ್ತಾಳೆ. ಶ್ರುತಿ ಹೇಳ್ತಾಳೆ, ಬನ್ನಿ ನಾನು ಕಮಿಷನರ್ ಆಫೀಸಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಾಗ, ಮೀನಾ ಹೇಳ್ತಾಳೆ, ಬೇಡ ಶ್ರುತಿ ಅವರೇ, ನಾನು ಆಲ್ರೆಡಿ ಪೊಲೀಸವ್ರ ಹತ್ರ ಹೋಗೇ ಬಂದಿದ್ದು, ಅವ್ರು ಹೇಳಿದರು ಆಲ್ರೆಡಿ ಅಗ್ರಿಮೆಂಟ್ ಇದೆ, ನೀವೇನು ಮಾಡೋಕ್ಕಾಗಲ್ಲ ಅಂದರು, ಅದಕ್ಕೆ ನಾನು ಬಂದೆ ನಿನ್ನ ಹತ್ರ ಮಾತಾಡೋಕ್ಕೆ ಅಂತ ಹೇಳ್ತಾಳೆ ಮೀನಾ. ಶ್ರುತಿ ಹೇಳ್ತಾಳೆ, ಹಾಗಿದ್ರೆ ಹಾಗೆ ಬಿಟ್ಬಿಡ್ಬೇಕಾ, ಕಷ್ಟಪಟ್ಟು ದುಡ್ದಿರೋದಲ್ವ ದುಡ್ಡು ಅಂತ ಶ್ರುತಿ ಹೇಳಿದಾಗ, ಕನಕ ಹೇಳ್ತಾಳೆ, ಹಾಗೆ ಅವರು ಯಾವ ಥರ ತಪ್ಪು ಮಾಡಿದ್ರು ಅದೇ ಥರ ತಪ್ಪು ಮಾಡಿ ಅವ್ರ ಕಡೆಗೆ ಬುದ್ಧಿ ಕಲಿಸ್ಬಿಟ್ಟು ಅವ್ರ ಹತ್ರ ದುಡ್ಡಿಸ್ಕೊಳ್ಳೋಣ ಅಂತ ಅಕ್ಕ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಹೇಳಿದಾಗ, ಮೀನಾ ಅವ್ರು ಹೇಳ್ತಾರೆ, ಹೌದು ಶ್ರುತಿ ಅವರೇ, ನಾನು ಆ ಥರನೇ ಪ್ಲ್ಯಾನ್ ಮಾಡಿದ್ದೀನಿ ಅಂತ ಹೇಳ್ತಾಳೆ ಮೀನಾ. ಶ್ರುತಿ ಕೇಳ್ತಾಳೆ, ಏನು ಪ್ಲ್ಯಾನು ಅಂತ ಹೇಳಿದಾಗ, ಮೀನಾ ಎಲ್ಲ ಪ್ಲ್ಯಾನು ಹೇಳ್ತಾರೆ, ನೋಡು ಇದು ಪ್ಲ್ಯಾನು, ಈ ಥರನೇ ಮಾಡಬೇಕು ಅಂತ ಹೇಳಿದಾಗ, ಸರಿ ಅಂತ ಶ್ರುತಿನೂ ಕೂಡ ಒಪ್ಕೊಳ್ತಾಳೆ. ಹೇಳ್ತಾಳೆ, ಹೆಲ್ಪ್ ಮಾಡ್ತೀರಾ ಶ್ರುತಿ ಅವರೇ ಅಂತ ಹೇಳಿದಾಗ, ಏನು ಮೀನಾ ಹೆಲ್ಪ್ ಮಾಡಬೇಕು, ಹೆಲ್ಪ್ ಕೇಳ್ತಿರಲ್ವಾ, ಏನು
ಮಾಡ್ಬೇಕು ಹೇಳಿ ಅಂತ ಹೇಳ್ತಾಳೆ ಶ್ರುತಿ. ಮೀನಾ ಹೇಳ್ತಾಳೆ, ನಿನಗೆ ಆ ವಾಯ್ಸ್ ಕೇಳಿಸ್ತೀನಿ, ವಿಶಾಲಾಕ್ಷಮ್ಮ ವಾಯ್ಸು, ಅದೇ ಥರ ನೀನು ಮಾತಾಡಬೇಕು ಫೋನಲ್ಲಿ ಅಂತ ಹೇಳಿದಾಗ ಕನಕ ಹೇಳ್ತಾಳೆ ಸರಿ ಆನ್ ಕೊಡ್ತಾಳೆ. ವಿಶಾಲಾಕ್ಷಮ್ಮನ ವಾಯ್ಸ್ ಕೇಳಿಸ್ಕೊಂಡು ಈ ಕಡೆ ಮ್ಯಾನೇಜರ್ ಅಂದರೆ ಕಲ್ಯಾಣ ಮಂಟಪದ ಮ್ಯಾನೇಜರಿಗೆ ಫೋನ್ ಮಾಡಿಬಿಟ್ಟು ಸೇಮ್ ವಿಶಾಲಾಕ್ಷಮ್ಮ ಅವ್ರು ಹೇಗೆ ಮಾತಾಡ್ತಾರೋ ಅದೇ ರೀತಿ ಮಾತಾಡ್ತಾಳೆ ಶ್ರುತಿ. ನಾನು ವಿಶಾಲಾಕ್ಷಿ ಬಂದಿದ್ಲ ಮೀನಾ ಅಲ್ಲಿ ಏನಾದರೂ ಪ್ರಾಬ್ಲಮ್ ಮಾಡಿಲ್ಲ ಅಂತ ಹೇಳಿದಾಗ ಮ್ಯಾನೇಜರ್ ಹೇಳ್ತಾರೆ, ಮೇಡಮ್ ಅವ್ರು ಪ್ರಾಬ್ಲಮ್ ಮಾಡೋದ, ನಾನು ಹೇಳಿಬಿಟ್ಟಿದ್ದೀನಿ, ದುಡ್ಡೆಲ್ಲ ಇಸ್ಕೊಂಡು ಹೋಗಿದೆಯಲ್ವಾ, ಇಲ್ಲ ನೀನು ಇಸ್ಕೊಂಡೋಗಿ ನನಗೆ ಹೇಳ್ತೀಯಾ, ಇಸ್ಕೊಂಡೋಗಿ ಫ್ರಾಡ್ ಮಾಡ್ತಿದ್ಯಾ ಅಂತ ಹೇಳಿ ಬೈದ್ಬಿಟ್ಟು ಕಳಿಸಿದ್ದೀನಿ, ಇನ್ನು ಏನು ಬಂದಿಲ್ಲ. ಸರಿ ಮೇಡಮ್, ಕಲ್ಯಾಣ ಮಂಟಪದವರು ಅಂದರೆ ಕೊಟ್ಟಿದ್ದಾರೆ ದುಡ್ಡು, ನಿಮಗೆ ಯಾವಾಗ ಕೊಡಲಿ ಬಂದು ಅಂತ ಹೇಳಿದಾಗ ಆ ವ್ಯಕ್ತಿ ಅಂದರೆ ಮ್ಯಾನೇಜರ್ ಹೇಳ್ತಾರೆ, ಅಂದರೆ ಶ್ರುತಿ ಅವರು ಅಂದರೆ ವಿಶಾಲಾಕ್ಷಮ್ಮ ವಾಯ್ಸಲ್ಲಿ ಹೇಳ್ತಾರೆ, ನೀನು ನಮ್ಮ ಮನೆಗೆ ಬರೋದು ಬೇಡ, ನಾನು ಒಂದು ದೇವಸ್ಥಾನ ಹೇಳ್ತೀನಿ ಅಲ್ಲಿಗೆ ಬಂದುಬಿಡು ಅಂತ ಹೇಳಿದಾಗ ಸರಿ ಮೇಡಮ್ ಅಲ್ಲೇ ಬಂದು ಕೊಡ್ತೀನಿ ಅಂತ ಹೇಳಿ ಅಲ್ಲಿ ಮ್ಯಾನೇಜರ್ ಕಟ್ ಮಾಡ್ತಾರೆ. ಫೋನ್ ಕಟ್ ಮಾಡಿದ್ಮೇಲೆ ಶ್ರುತಿನೂ ಫೋನ್ ಕಟ್ ಮಾಡಿ, ರೆಕಾರ್ಡ್ ಮಾಡ್ಕೊಂಡಿದ್ದೀಯಾ ಶ್ರುತಿ ಅಂತ ಹೇಳಿ ಮೀನಾ ಕೇಳ್ತಾಳೆ. ಹಾಂ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ, ನೆಕ್ಸ್ಟ್ ಏನು ಪ್ಲ್ಯಾನ್ ಮಾಡ್ತೀರಾ ಅಂತ ಹೇಳಿ ಶ್ರುತಿ ಕೇಳಿದಾಗ, ಈಗ ನೀವು ಮಾತಾಡಿದ್ರಲ್ಲ ಸರಿ ಸಾಕು ಕನಕ ಅವರು, ನೀನು ಅವ್ರಿಗೆ ಫೋನ್ ಮಾಡಿಬಿಟ್ಟು ನಾನು ಅಡ್ವಾನ್ಸ್ ಕೊಡ್ತೀನಿ ದೇವಸ್ಥಾನ ಹತ್ರ ಬರ್ರಿ ಅಂತ ಹೇಳಿ ವಿಶಾಲಕ್ಷ್ಮಿಗೆ ಫೋನ್ ಮಾಡು ಅಂತ ಹೇಳಿ ಕನಕಂಗೆ ಹೇಳ್ದಾಗ ಕನಕ ಫೋನ್ ಮಾಡ್ತಾಳೆ, ಮೇಡಮ್ ಅವರು ಹುಡುಗಿ ಸೈಡವರು ಒಪ್ಕೊಂಡಿದ್ದಾರೆ, ಅಡ್ವಾನ್ಸ್ ಕೊಡಬೇಕು, ದೇವಸ್ಥಾನ ಹತ್ರ ಬನ್ನಿ ಅಂತ ಹೇಳ್ತಾರೆ. ಮ್ಯಾನೇಜರ್ಗೂ ಮತ್ತು ವಿಶಾಲಕ್ಷ್ಮಿಗೂ ಒಂದೇ ದೇವಸ್ಥಾನಕ್ಕೆ ಬರೋಕ್ಕೆ ಹೇಳಿ ಮೀನಾ ಮತ್ತು ಕನಕ ಇಬ್ಬರು ಕೂಡ ಆ ದೇವಸ್ಥಾನಕ್ಕೆ ಬರ್ತಾರೆ. ಮೀನಾ ಅಲ್ಲಿ ಬರೋಕ್ಕಿಂತ ಮುಂಚೆ ಆ ಅಂದರೆ ಕಲ್ಯಾಣ ಮಂಟಪ ಓನರ್ಗೆ ಫೋನ್ ಮಾಡಿಬಿಟ್ಟು, ಸರ್ ನೀವು ಹೇಳೋ ಪ್ಲೇಸಿಗೆ ಬನ್ನಿ ಅಂತ ಹೇಳಿ ಅಲ್ಲಿ ಕರೆಸ್ತಾರೆ. ಅವ್ರಿಗೆ ಒಂದು ಕಡೆ ಬಚ್ಚಿಕೊಳ್ಳೋಕ್ಕೆ ಹೇಳಿ ವೆಯ್ಟ್ ಮಾಡ್ತಾ ಇರ್ತಾಳೆ ಮೀನಾ. ಕನಕ ಏನಕ್ಕ ಇಷ್ಟೊತ್ತಾದರೂ ಇವ್ರು ಬರಲಿಲ್ಲ ಅಂತ ಹೇಳಿದಾಗ ಅಲ್ಲಿ ಮ್ಯಾನೇಜರ್ ಬಂದು ನಿಂತಿರ್ತಾನೆ. ಅದೇ ಟೈಮಲ್ಲಿ ವಿಶಾಲಾಕ್ಷಮ್ಮ ಬಂದ್ಬಿಟ್ಟು ಇವ್ನು ಯಾಕೆ ಇಲ್ಲಿ ನಿಂತಿದ್ದಾನೆ ಅಂತ ಹೇಳಿ ಬರ್ತಾರೆ. ಬಂದಾಗ ಮೇಡಮ್ ನಾವು ಅದೇ ಹೇಳಿದ್ನಲ್ಲ ಕಲ್ಯಾಣ ಮಂಟಪದಲ್ಲಿ ದುಡ್ಡು ಕೊಟ್ಟರು ಅಂತ ತಗೊಳ್ಳಿ ಅಂತ ಹೇಳಿ ಕೊಡ್ತಾರೆ. ಆ ಹುಡುಗಿ ಬಂದಿರಲಿಲ್ವ ಮತ್ತು ಏನಾದರೂ ಪ್ರಾಬ್ಲಮ್ ಮಾಡಿದ ಅಂತ ಹೇಳಿ ವಿಶಾಲಾಕ್ಷಮ್ಮ ಕೇಳಿದಾಗ, ಏನೂ ಇಲ್ಲ, ನಾನು ಹೇಳಿದ್ನಲ್ವ ಫೋನಲ್ಲೇ, ಅವಳು ಬಂದಿಲ್ಲ, ನಾನು ಬಂದರೆ ಅದೇ ಹೇಳಿದ್ನಲ್ಲ ಯಾಮರ್ಸಿರೋ ದುಡ್ಡು ಅಲ್ವಾ, ತಗೊಳ್ಳಿ ಅಂತ ಹೇಳಿ ಕೊಡ್ತಾರೆ. ಕೊಟ್ಟಾದಮೇಲೆ ಅದೇ ಟೈಮಲ್ಲಿ ಹೇಳ್ತಾರೆ, ನಾನು ಮನೆಗೆ ಕರ್ಸೋಣ ಅಂದ್ಕೊಂಡಿದ್ದೆ, ಅದೇ ಟೈಮಲ್ಲಿ ನೀನು ದೇವಸ್ಥಾನಕ್ಕೆ ಬಂದಿದ್ದೆ, ಬಿಡು ಹೋಗಲಿ ಅಂತ ಹೇಳಿದಾಗ, ನೀವೇ ಅಲ್ವಾ ಮೇಡಮ್ ಫೋನ್ ಮಾಡಿ ಬರೋಕ್ಕೆ ಹೇಳಿದ್ದು ದೇವಸ್ಥಾನ ಹತ್ರ ಅಂದಾಗ ನಾನೀಗ ಕ್ಲೈಂಟಿಗೆ ನಾನು ಭೇಟಿ ಮಾಡಿ ಈಗ ಬರ್ತಾ ಇರೋದು, ಹೌದು ನಾನು ಇಲ್ಲಿ ಬರ್ತಾ ಇದ್ದೀನಂತೆ ನಿನಗೆ ಯಾರು ಹೇಳಿದ್ರು ಅಂತ ಹೇಳಿದಾಗ, ನೀವೇ ಅಲ್ವಾ ಮೇಡಮ್ ಫೋನ್ ಮಾಡಿ ಇಲ್ಲೇ ಬರೋಕ್ಕೆ ಹೇಳಿದ್ದು ಸ್ವಲ್ಪ ಹೊತ್ತಿಗೆ ಮುಂಚೆ ಅಂತ ಹೇಳಿದಾಗ, ನಾನು ಫೋನ್ ಮಾಡಿಲ್ವಲ್ಲ ಅಂತ ಹೇಳಿದಾಗ ಮೀನಾ ಕನಕ ಸೈಡಿಂದ ಬಂದು ನಾನೇ ಹೇಳಿದ್ದು ಫೋನ್ ಮಾಡೋಕ್ಕೆ, ನಾನೇ ಹೇಳಿದ್ದು ಇಲ್ಲಿ ಬರೋಕ್ಕೆ ಅಂತ ಹೇಳಿದಾಗ, ನೀನಾ ಅಂತ ಹೇಳಿದಾಗ, ಈಗ ಹೇಳ್ದಲ್ಲಪ್ಪ ಯಾಮರ್ಸಿದ ದುಡ್ಡು ಅಂತ ಅಂದಾಗ ನಾನು ಯಾವಾಗ ಹೇಳಿದೆ ಅಂತ ಹೇಳಿದಾಗ, ಹೌದು ಈಗ ನಿನ್ನ ಕತೆ ಎಲ್ಲ ನಾನು ಕೇಳಿಸ್ಕೊಂಡಿದ್ದೀನಿ ಸರ್ ಅಂತ ಹೇಳಿದಾಗ ಅಂದರೆ ಕಲ್ಯಾಣ ಮಂಟಪ ಓನರು ಕೂಡ ಆಚೆ ಬರ್ತಾನೆ. ಆಚೆ ಬಂದಾಗ, ನಿನಗೆ ಎಷ್ಟು ನಂಬಿ ನಾನು ಕಲ್ಯಾಣ ಮಂಟಪನ ಕೊಟ್ಟೆ, ಆದರೆ ನೀನು ಎಷ್ಟು ಮೋಸ ಮಾಡ್ತಿದ್ಯಾ ಅಂತಂದರೆ ನಾನು ನಿಜವಾಗ್ಲೂ ನೀನು ಇಷ್ಟೆಲ್ಲ ಮೋಸ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ, ನಾನೇನೋ ಅಂದ್ಕೊಂಡಿದ್ದೆ ನಿನ್ನ ಬಗ್ಗೆ, ಆದರೆ ಇದಕ್ಕಿಂತ ಮುಂಚೆ ಅದು ಎಷ್ಟೆಷ್ಟು ಯಾಮರ್ಸಿ ತಿಂದಿದೆಯೋ ಏನೋ ಗೊತ್ತಿಲ್ಲ ಅಂತ ಹೇಳಿ ಕಪಾಳಕ್ಕೆ ಬಾರಿಸಿದಾದ್ಮೇಲೆ ಹೇಳ್ತಾರೆ, ಇವಳು ನನ್ನ ಕನಕ ನನ್ನ ತಂಗಿ, ಇವಳೇ ನಿನ್ನ ಜೊತೆ ಮಾತಾಡಿದ್ದು ಅಂತ ಹೇಳಿದಾಗ, ಅಲ್ಲ ಕನಕ ಹೇಳ್ತಾಳೆ, ನಮ್ಮಕ್ಕ ಸ್ಕೂಲಲ್ಲೇ ಟಾಪರು, ಅವ್ರಿಗೆ ನೀನು ಮೋಸ ಮಾಡೋಕ್ಕಾಗತ್ತಾ, ಮೋಸ ಮಾಡೋಕ್ಕಾಗಲ್ಲ, ನಾನೇ ನಿನಗೆ ಬರೋಕ್ಕೆ ಹೇಳಿದ್ದು ಅಂತೇಳಿ ವಿಶಾಲಾಕ್ಷಮ್ಮಗೆ ಹೇಳ್ತಾರೆ. ಭಯ ಪಡ್ಕೊಂಡು ಅಂದರೆ ಮ್ಯಾನೇಜರ್ ಹೇಳ್ತಾರೆ, ಸರ್ ಇವರೇ ಸರ್ ಹೇಳಿದ್ದು ವಿಶಾಲಾಕ್ಷಮ್ಮ ಅವರೇ, ಹೇಗೋ ಮಾಡಿ ಅವಳಿಗೆ ಮೋಸ ಮಾಡಿದರೆ ಅವಳು ಇನ್ನೊಂದ್ಸಲ ಕಲ್ಯಾಣ ಮಂಟಪದ ಕಡೆ ಕಾಲಿಡಲ್ಲ ಅಂತ ಹೇಳಿ, ಹಾಗಾಗಿ ನಾನು ಈ ತಪ್ಪು ಕೆಲಸ ಮಾಡಿದೆ ಸರ್, ಸಾರಿ ಅಂತ ಹೇಳಿದಾಗ ಅಲ್ಲೇ ನಿಂತಿರ್ತಾಳೆ, ದುಡ್ಡಿಸ್ಕೊಂಡು ನಿಂತಿರ್ತಾಳೆ, ದುಡ್ಡನ್ನ ಕೈಯಲ್ಲಿ ಇಟ್ಕೊಂಡು ನಿಂತಿರ್ತಾಳೆ ವಿಶಾಲಾಕ್ಷಿ. ಮ್ಯಾನೇಜರ್ ಹೇಳ್ತಾರೆ, ಸರ್ ನಾನು ದುಡ್ಡಿಗೋಸ್ಕರ ಆ ಥರ ಮಾಡಿದೆ ಸರ್, ತಪ್ಪಾಯಿತು ಅಂತ ಹೇಳಿದಾಗ ಅಂದರೆ ಅವರು ಮ್ಯಾನೇಜರ್ ಅಂದರೆ ಕಲ್ಯಾಣ ಮಂಟಪದ ಓನರ್ ಹೇಳ್ತಾರೆ, ದುಡ್ಡು ಸಂಪಾದನೆ ಮಾಡಿ ತಿನ್ನಬೇಕು, ಈ ಥರ ಮೋಸ ಮಾಡಿ ಅಲ್ಲ ಅಂತ ಹೇಳ್ತಾರೆ. ಕಲ್ಯಾಣ ಮಂಟಪದ ಅಂದರೆ ಓನರ್ ಹೇಳ್ತಾರೆ, ನೋಡು ಕಷ್ಟಪಟ್ಟು ದುಡಿಬೇಕು, ಅದು ಬಿಟ್ಟು ಈ ಥರ ಯಾಮರ್ಸಿ ತಿಂದರೆ ಅದೆಲ್ಲ ಮಣ್ಪಾಲೆ ಆಗೋದು, ಈ ಥರ ಬುದ್ಧಿ ನೀನು ಇದ್ದಿದ್ದರೆ ನಾನು ಇದೆ ಅಂತ ಗೊತ್ತಿದ್ದರೆ ನಿನಗೆ ನಾನು ಯಾವುದೇ ರೀತಿಯಿಂದ ಮ್ಯಾನೇಜ್ಮೆಂಟ್ ಕೊಡ್ತಾ ಇರಲಿಲ್ಲ, ನಾನೇನೋ ನೀನು ನಿಜ ಹೇಳ್ತಿದ್ಯಾ ಅಂತ ಹೇಳ್ಬಿಟ್ಟು ಪಾಪ ಅವ್ರಿಗೇನೇನೋ ಬೈದ್ಬಿಟ್ಟೆ ಅಂತ ಹೇಳ್ತಾರೆ. ಅವರು ಮ್ಯಾನೇಜರ್ಗೆ ಒಂದು ಹೊಡೆದ್ಬಿಟ್ಟು ಹೇಳ್ತಾರೆ ಆ ಓನರು, ನಾನು ಹೊಡೆದಿದ್ದು ಅವನಿಗೋಸ್ಕರ ಅಲ್ಲ ನಿನಗೋಸ್ಕರ, ನಿನಗೆ ಕೆನ್ನೆಗೆ ಹೊಡೆಯೋಕ್ಕಾಗಲ್ವಲ್ಲ ಅದಕ್ಕೆ ಅವನಿಗೆ ಹೊಡೆದಿರೋದು, ಅಲ್ಲ ಇಷ್ಟೊಂದು ಚೀಪ್ ಅಂತ ನಾನು ಅಂದ್ಕೊಂಡಿರಲಿಲ್ಲ, ನಿನಗೆ ಎಲ್ಲ ಆರ್ಡರ್ಸ್ ಬೇಕು ಅನ್ನೋದು ಎಂಥ ನ್ಯಾಯ, ಅವ್ರ ಪಾಡಿಗೆ ಅವ್ರು ದುಡಿತಾರೆ, ನಿನ್ನ ಪಾಡಿಗೆ ನೀನು ದುಡಿಬೇಕು, ಎಲ್ಲದು ನನಗೆ ಬೇಕು ಅಂತ ಅಂದರೆ ಹೇಗೆ, ಇಷ್ಟೊಂದು ಚೀಪಾಗಿರ್ಬಾರ್ದು, ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿಗೆ ಮೋಸ ಮಾಡ್ತೀಯಲ್ಲ, ನೀನು ನಾಚಿಕೆ ಆಗಲ್ವಾ ಅಂತ
ಹೇಳಿ ಬೈತಾರೆ. ಕಲ್ಯಾಣ ಮಂಟಪ ಓನರು ದುಡ್ಡನ್ನ ಕೈ ಕಸ್ಕೊಂಡು, ತಗೊಳ್ಳಮ್ಮ ಇದು ನಿನ್ನ ದುಡ್ಡು, ನೀನು ಕಷ್ಟಪಟ್ಟಿರೋ ದುಡ್ಡು, ಹಾಗೆ ನಿನಗೆ ಯಾವುದೇ ಆರ್ಡ್ರ್ ಬಂದರೂ ನಿನಗೆ ಕೊಡೋದು ಅಂತ ಹೇಳಿದಾಗ ಥ್ಯಾಂಕ್ ಯು ಸರ್, ನಾನು ನಿಮಗೆ ಯಾವಾಗಲೂ ಚಿರಋಣಿ ಆಗಿರ್ತೀನಿ ಅಂತ ಹೇಳ್ತಾರೆ. ನಿನ್ನ ದುಡ್ಡು ಕಷ್ಟಪಟ್ಟಿರೋದು ಎಲ್ಲೂ ಹೋಗಲ್ಲಮ್ಮ, ಆದರೆ ನಿನಗೆ ನಾನು ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದೆ, ಸಾರಿ ಅಂತ ಹೇಳಿ ಕೇಳ್ತಾರೆ. ಮ್ಯಾನೇಜರ್ಗೆ ಹೋಗ್ಬಿಟ್ಟು ನೀನು ಇಲ್ಲಿ ನನ್ನ ಕಣ್ಣಿಗೆ ಕಾಣಿಸ್ಕೊಂಡ್ರೆ ನಾನು ಏನು ಮಾಡ್ತೀನಿ, ಇಲ್ಲಿಂದ ಹೊರಡು ಅಂತ ಹೇಳ್ತಾರೆ. ಹಾಗೆ ಅಲ್ಲೇ ನಿಂತಿರೋ ವಿಶಾಲಕ್ಷ್ಮಿಗೆ ಹೇಳ್ತಾರೆ, ನಿನ್ನ ಮುಖ ನಮ್ಮ ಹತ್ರ ನಮಗೆ ತೋರಿಸ್ಬೇಡ, ನಿನ್ನ ನೋಡಿದ್ರೆ ನನಗೆ ಒಂಥರ ಅಸಹ್ಯ ಅನಿಸುತ್ತೆ, ಇಲ್ಲಿಂದ ಹೊರಟೋಗು ಅಂತ ಹೇಳ್ತಾರೆ. ಸರಿಯಮ್ಮ ಮೀನಾ, ನಾನು ಹೋಗ್ತೀನಿ ಅಂತ ಅಲ್ಲಿಂದ ಹೊರಟೋಗ್ತಾರೆ. ಹೋದಾದ್ಮೇಲೆ ಮೀನಾ ಹೇಳ್ತಾಳೆ, ನೋಡ್ದಾ ನಿನ್ನ ದುಡ್ಡು ಕೊಡಲ್ಲ ಅಂತ ಮೋಸ ಮಾಡ್ತಾಯಿದ್ದೆ, ಅದೇ ದುಡ್ಡು ನನ್ನ ಕೈಲಿ ಬಂದು ಸೇರಿದೆ ಹಾಗೆ ಅಂತ ಹೇಳಿದಾಗ ಕನಕ ಬಂದು ಹೇಳ್ತಾಳೆ, ಯಾವಾಗಲೂ ಹೆಣ್ಮಕ್ಳಾಗಿ ಇರಬೇಕು, ಇನ್ನೊಬ್ರಿಗೆ ಮೋಸ ಮಾಡೋಕ್ಕೋದ್ರೆ ಹೀಗೆ ಆಗೋದು, ನನಗೆ ಬರ್ತಾ ಇರೋ ಕೋಪಕ್ಕೆ ನಿನಗೆ ಈ ಕೆನ್ನೆಗೆ ಬಾರಿಸ್ಬೇಕು ಅಂತ ಕೋಪ ಬರ್ತಾ ಇದೆ ಅಂತ ಹೇಳಿದಾಗ, ಏನು ನನಗೆ ಬಾರ್ಸೋಕೆ ಬರ್ತಾ ಇದೆಯಾ, ಏನೇ ನೀನು ಅಂತ ಹೇಳಿದಾಗ ಮೀನಾ ಹೇಳ್ತಾಳೆ, ಕನಕ ಸುಮ್ಮನೆ ಇರು, ಅದು ಅವರು ಬುದ್ಧಿ ಕಲಿತಾರೆ, ಕಲ್ಸೋಕ್ಕೆ ನಾನು ಇದ್ದೀನಿ ಅಂತ ಹೇಳ್ತಾಳೆ ಮೀನಾ ಅಲ್ಲಿಂದ ದುಡ್ಡು ತಂದು ಯಾರ್ಯಾರಿಗೆ ದುಡ್ಡು ಕೊಡಬೇಕು ಎಲ್ಲ ಕೊಡೋಕೆ ಹೋಗ್ತಾಳೆ. ಹಾಗೆ ಫೈನಾನ್ಷಿಯರ್ ಹತ್ರನೂ ಹೋಗ್ತಾಳೆ. ಅಯ್ಯೋ ಏನು ಮಾಡೋದು ಮಂಜು, ಅವ್ರು ಏನು ಅನ್ಕೋತಾರೇನೋ ಅಂತ ಹೇಳಿದಾಗ, ಅಕ್ಕ ಏನಿಲ್ಲ ಬಾರಕ್ಕ ಹೋಗೋಣ ಅಂತೇಳಿ ಒಳಗಡೆ ಹೋದಾಗ ಆ ವ್ಯಕ್ತಿ ಬರ್ತಾರೆ. ಫೈನಾನ್ಷಿಯರ್ ಬಂದು ಕೂತ್ಕೊಳ್ಳಮ್ಮ ಅಂತ ಹೇಳ್ತಾರೆ. ಹಾಗೆ ನೀರು ತಂದು ಕೊಡಪ್ಪ ಅಂತ ಹೇಳಿದಾಗ, ಕೂತ್ಕೊಳ್ಳಮ್ಮ, ಅಲ್ಲ ನೀನು ದುಡ್ಡು 2 ದಿನದಲ್ಲೇ ಕೊಡ್ತೀನಿ ಅಂದಲ್ಲ, ಏನಾಯಿತು ಅಂತ ಹೇಳಿದಾಗ, ಇಲ್ಲ ಸರ್ 2 ದಿನದಲ್ಲೇ ಕೊಡ್ತೀನಿ ಅಂದೆ, ಆದರೆ ಆ ದುಡ್ಡು ಅಂದರೆ ಕಲ್ಯಾಣ ಮಂಟಪದಿಂದ ಡೆಕೋರೇಷನ್ ಆದಮೇಲೆ ನನಗೆ ಕೊಡದೆ ಥರ ಅದನ್ನು ಹಾಗೆ ಇಟ್ಟಿದ್ರು, ಕೊಡಬಾರ್ದು ಅನ್ನೋ ಥರ ಮೋಸ ಮಾಡಿಬಿಟ್ರು ನನಗೆ, ಅಗ್ರಿಮೆಂಟಲ್ಲಿ ಸೈನ್ ಮಾಡಿಕೊಂಡು ಎಲ್ಲ ದುಡ್ಡು ಕೊಟ್ಟಿದ್ದೀನಿ ಅಂತ ಹೇಳಿ ಆ ಮ್ಯಾನೇಜರ್ ಮೋಸ ಮಾಡಿಬಿಟ್ರು ಅಂತ ಹೇಳಿದಾಗ ಅಳ್ತಾ ಇರ್ತಾಳೆ ಮೀನಾ. ನೀರು ಕುಡಿಯಮ್ಮ, ಯಾಕೆ ಅಳ್ತಾ ಇದೆಯಾ, 2 ದಿನ ನೀನು ಬಂದಿರಲಿಲ್ವಲ್ಲ, ಏನೋ ಪ್ರಾಬ್ಲಮ್ ಇರ್ಬೋದು ಅಂತ ನಾನು ಅಂದ್ಕೊಂಡೆ ಅಂತ ಹೇಳಿದಾಗ, ಇಲ್ಲ ಸರ್ ಈ ಥರ ಅಗ್ರಿಮೆಂಟಲ್ಲಿ ಸೈನ್ ಮಾಡಿಸ್ಕೊಂಡು ನನಗೆ ಮೋಸ ಮಾಡ್ತಾಯಿದ್ರು, ನಾನೇ ಪ್ಲ್ಯಾನ್ ಮಾಡಿಬಿಟ್ಟು ಅವರಿಗೆ ದೇವಸ್ಥಾನ ಹತ್ರ ಕರೆದ್ಬಿಟ್ಟು ಎಲ್ಲನೂ ನಿಜಾಂಶ ಹೊರ ಬರೋ ಥರ ನಾನು ಪ್ಲ್ಯಾನ್ ಮಾಡಿದೆ ಅಂತ ಹೇಳಿದಾಗ, ಹೌದು ನೀನು ಯಾರಮ್ಮ ನೀನು ತೊಂದರೆ ಮಾಡಿದ್ದು ಅಂತ ಹೇಳಿದಾಗ, ವಿಶಾಲಾಕ್ಷಿ ಅಂತ ಹೇಳ್ತಾರೆ. ಅವರು ಕೂಡ ದೊಡ್ಡ ಡೆಕೋರೇಷನ್ ಮಾಡ್ತಾರೆ, ನಾನು ನೋಡಿದ್ರೆ ಅವ್ರಿಗೆ ಆಗಲ್ಲ, ನಾನು ಡೆಕೋರೇಷನ್ ಮಾಡಿದ್ರೆ ಅವ್ರಿಗೆ ಆಗ್ತಾ ಇರಲಿಲ್ಲ, ಅವರು ನನಗೆ ಯಾವುದೇ ಆರ್ಡ್ರ್ ಬರದೇ ಇರೋ ಥರ ತಡೆದ್ರು ಅಂತ ಹೇಳಿದಾಗ ಅವ್ರಿಗೆ ಗೊತ್ತಾಗುತ್ತೆ ಫೈನಾನ್ಷಿಯರ್ ಹೋಗಿ ಅವರು ವೈಫೇ ಆಗಿರ್ತಾರೆ, ಫೈನಾನ್ಷಿಯರ್ ಹೆಂಡ್ತಿನೇ ವಿಶಾಲಾಕ್ಷಿ. ಆಗ ಏನು ಮಾತಾಡದೆ ಅವ್ರು ಹೇಳ್ತಾರೆ, ನೋಡಮ್ಮ ನೀನು ದೊಡ್ಡ ವ್ಯಕ್ತಿ ಆಗ್ತೀಯಾ, ಇಷ್ಟೆಲ್ಲ ಕಷ್ಟಪಟ್ಟಿದ್ದೆ ಅಂದರೆ ನೀನು ಮುಂದೆ ಬರ್ತೀಯಾ, ಯಾವುದೇ ರೀತಿಯಿಂದ ನೀನು ಟೆನ್ಷನ್ ಮಾಡ್ಕೋಬೇಡ, ನಿನಗೇನೇ ದುಡ್ಡು ಬೇಕೆಂದರೂ ನನ್ನ ಹತ್ರ ಬಂದು ನೀನು ಕೇಳಮ್ಮ, ನಾನು ಫೈನಾನ್ಷಿಯರ್ ನಾನು ಕೊಡ್ತೀನಿ ನಿನಗೆ, ನೀನು ಯಾವುದೇ ರೀತಿಯಿಂದ ತಲೆ ಕೆಡಿಸ್ಕೋಬೇಡ, ನೀನು ಮುಂದೆ ಒಂದು ದೊಡ್ಡ ವ್ಯಕ್ತಿ ಆಗ್ತೀಯ ಅಂತ ಹೇಳ್ತಾರೆ. ಮುಂದುವರಿತೀಯ ನೀನು, ಯಾವುದೇ ಆರ್ಡ್ರ್ ಬಂದರೂ ಕೂಡ ನಾನು ಹೇಳ್ತೀನಿ, ನಿನಗೆ ಆರ್ಡ್ರಸ್ ಎಲ್ಲ ಬಂದೇ ಬರುತ್ತೆ ಅಂತ ಹೇಳಿದಾಗ, ಸರ್ ಥ್ಯಾಂಕ್ ಯು ಸರ್, ಧನ್ಯವಾದಗಳು ಅಂತ ಹೇಳ್ತಾಳೆ. ಸರಿಯಮ್ಮ ನೀನು ಕಣ್ಣು ಒರೆಸ್ಕೊಂಡು ನೀನು ಟೆನ್ಷನ್ ಏನು ಮಾಡ್ಕೋಬೇಡ ಅಂತ ಹೇಳಿ ಅವರನ್ನು ಮೀನನ್ನು ಮತ್ತು ಮಂಜುನ ಕಳಿಸ್ಬಿಟ್ಟು ಫೋಟೋ ಹತ್ರ ಬಂದು ವಿಶಾಲಾಕ್ಷಿ ಫೋಟೋ ನೋಡ್ತಾರೆ. ಫೈನಾನ್ಷಿಯರ್ ನೋಡಿಬಿಟ್ಟು ಇನ್ನೂ ಇವಳು ಬುದ್ಧಿ ಕಲಿಯಲ್ಲ, ಈ ಥರನೇ ಇವಳು ಅಂತ ಹೇಳಿ ಅವ್ರ ಹೆಂಡತಿ ಫೋಟೋನ ನೋಡಿಬಿಟ್ಟು ಹೇಳ್ತಾ ಇರ್ತಾರೆ ಫೈನಾನ್ಷಿಯರು. ಇನ್ನೊಂದು ಕಡೆ ಮಂಜ ಮತ್ತು ಮೀನಾ ಇಬ್ಬರು ಕೂಡ ಟೀ ಕುಡ್ಕೊಂಡು ನಿಂತಿರ್ತಾರೆ ಆಚೆ. ಟೀ ಕುಡಿತಾ ಹೋಟೆಲ್ ಹತ್ರ ಟೀ ಕುಡಿತಾ ಹೇಳ್ತಾಳೆ ಮೀನಾ, ಅಯ್ಯೋ ನಿಮ್ಮ ಭಾವಂಗೆ ಫೋನ್ ಮಾಡ್ತೀನಿರು ಅಂತ ಹೇಳಿದಾಗ ಫೋನ್ ಮಾಡ್ತಾಳೆ. ಅಯ್ಯೋ ಮೀನಾ ಈಗ ತಾನೇ ನೆನೆಸ್ಕೊತಾ ಇದ್ದೆ, ಏನು ಫೋನೇ ಮಾಡಲಿಲ್ವಲ್ಲ ಅಂತ ಹೇಳಿದಾಗ, ಸರಿ ಎಲ್ಲನೂ ಮುಗೀತಾ, ದುಡ್ಡು ಬಂತ ಅಂತ ಹೇಳಿದಾಗ, ಹ್ಞೂ ರೀ ಬಂತು ಅಂತ ಹೇಳಿ ಖುಷಿಯಿಂದ ಹೇಳ್ತಾ ಇರ್ತಾಳೆ. ಹೌದು 2 ದಿನ ಯಾಕೆ ಡಲ್ಲಾಗಿದ್ದೆ ಅಂತ ಹೇಳಿದಾಗ, ಏನಾದ್ರು ಪ್ರಾಬ್ಲಮ್ ಆಯಿತಾ ಅಂತ ಕೇಳಿದಾಗ, ನಡೆದಿರೋ ವಿಚಾರ ಎಲ್ಲ ಹೇಳಿದಾಗ ಆಗ ಸೂರ್ಯಂಗೆ ಕೋಪ ಬರುತ್ತೆ. ಅಲ್ಲ ಯಾಕೆ ಮೀನಾ ಈಗ ಹೇಳ್ತಾ ಇದ್ದೀನಿ ನೀನು, ನಾನು ಬರ್ತಿದ್ದೆ ತಾನೆ ಅಂತ ಹೇಳಿದಾಗ, ಇಲ್ಲ ರೀ ನೀವು ಬೇರೆ ಟೆನ್ಷನಲ್ಲಿ ಇರ್ತೀರಲ್ವ, ಹಾಗಾಗಿ ನಾನು ಹೇಳಿಲ್ಲ ಅಂತ ಹೇಳಿದಾಗ, ಏನು ನನಗೆ ನಿನ್ಗಿಂತ ನನಗೆ ಕೆಲಸ ಮುಖ್ಯನ, ನಾನು ಬಂದು ಅವನಿಗೆ ಏನು ಮಾಡಬೇಕು ಅದು ನಾನು ಮಾಡ್ತಿದ್ದೆ ಅಂತ ಹೇಳಿದಾಗ, ಇಲ್ಲ ರೀ ಈಗ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯಿತು, ನಾನೆಲ್ಲ ಅವ್ರ ಹತ್ರ ಎಲ್ಲ ನಿಜ ಹೇಳಿ ಅವರಿಗೆಲ್ಲ ಬಾಯಿ ಬಿಡಿಸಿ ಆ ದುಡ್ಡನ್ನ ಇಸ್ಕೊಂಬಂದು ಎಲ್ಲರಿಗೂ ಕೊಟ್ಟಿದ್ದೀನಿ ಅಂತ ಹೇಳಿದಾಗ, ಅಂತೂ ಇಂತೂ ಏನೋ ಒಂದು ಮಾಡಿದೆ, ನನಗೆ ತುಂಬ ಖುಷಿ ಆಗ್ತಾಯಿದೆ, ಮನೆಗೆ ಬರ್ತೀನಿ ಇರು ಅಂತ ಹೇಳಿ ಮನೆಗೆ ಬರ್ತಾನೆ ಸೂರ್ಯ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದಿನ ಸಂಚಿಕೆಗಾಗಿ ಕಾಯ್ತಾರೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.